ಆಧಾರು, ಪ್ಯಾನು ಮತ್ತೆ ಪಾಸ್ಪೋರ್ಟ್ ಮೂರರಲ್ಲಿ ಯಾವ್ದಾದ್ರು ಒಂದು ದೃಢೀಕರಣ ಮಾಡಬೇಕು ಅಂತ ಹೇಳಿದೆ. ಆಯ್ತಾ? ದೇಶದಲ್ಲಿ 99.9 ಜನಗಳ ಹತ್ರ ಆಧಾರ್ ಇದೆ. ಆದ್ರೆ ರಿಜಿಸ್ಟ್ರೇಷನ್ಗೆ ಬಂದಾಗ ಆಧಾರ್ ಕೊಟ್ಟವರು ಬರೀ 48%, 46% ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ. ದೇಶದಲ್ಲಿ 46% ಜನಗಳ ಹತ್ರ ಪ್ಯಾನ್ ಕಾರ್ಡ್ ಇದೆಯಾ? ಅವ್ರು ಕೊಟ್ಟಿದ್ದ ಪ್ಯಾನ್ ಕಾರ್ಡ್ಗಳೆಲ್ಲ ನನ್ಗೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕೇಳಿದೆ, ಅಥೆಂಟಿಕೇಶನ್ಗೆ ನನ್ಗೆ ಇಂಟಗ್ರೇಷನ್ ಕೊಡಿ ಪ್ಯಾನ್ ಸಿಸ್ಟಮ್ ಜೊತೆ ಅಂತ. ಇನ್ಕಮ್ ಟ್ಯಾಕ್ಸ್ ಅವರು ಅವ್ರಿಗೆ ಗೊತ್ತಲ್ಲ, ಹೈ ಅಂಡ್ ಮೈಟಿ, ಅವ್ರಿಗೆ ನಾವು ಕೇಳಿದ್ ಯಾವ್ದು ಅವ್ರು ಕೇಳಿಸಲ್ಲ. ಅವ್ರು ಹೇಳಿದ್ ಮಾತ್ರ ನಾವು ಮಾಡ್ಬೇಕು, ನಮ್ ರಿಕ್ವೆಸ್ಟ್ ಯಾವ್ದು ಅವ್ರು ಆನರ್ ಮಾಡಲ್ಲ. ಅವ್ರು ಒಪ್ಲಿಲ್ಲ. ನೋಡಿದ್ರೆ 46% ಜನ ಪ್ಯಾನ್ ಕೊಟ್ಟವ್ರೆ. ಅವೆಲ್ಲ ಪ್ರಿಂಟ್ ಔಟ್ ಜೆರಾಕ್ಸ್ ಕಾಪಿಗಳು, ಅವೆಲ್ಲ ಫೇಕು. ಅದಕ್ಕೆ ನಾನು ಆಧಾರ್ ಅಥೆಂಟಿಕೇಶನ್ ಕಂಪಲ್ಸರಿ ಮಾಡಿದ್ದೇನೆ. ಯಾಕೆ ಮಾಡಿದ್ದೇವೆ? ಸೊ ದಟ್ ಇಂಪರ್ಸನೇಷನ್ ಆಗ್ಬಾರ್ದು, ಫ್ರಾಡ್ ಆಗ್ಬಾರ್ದು, ಯಾರ್ದೋ ಆಸ್ತಿ ಯಾರೋ ಲಪ್ತಾಯಿಸಬಾರ್ದು. ಅವ್ರು ಅಲ್ಲಿ ಆಧಾರ್ ಇಂಟಗ್ರೇಷನ್ ಆದ್ರೆ ಅದು ನಾಳೆ ಅರ್ಬನ್ ಆಸ್ತಿ ಇರ್ಬೋದು, ಅಗ್ರಿಕಲ್ಚರ್ ಆಸ್ತಿ ಇರ್ಬೋದು, ಗ್ರಾಮ ಪಂಚಾಯಿತಿ ಆಸ್ತಿ ಇರ್ಬೋದು. ಆ ಮಾಲೀಕತ್ವದ ದಾಖಲೆಗಳಲ್ಲಿ ಇವ್ರ ಆಧಾರ್ ಕೂತ್ಕೊಂಡ್ರೆ ನಾಳೆ ಓನರ್ಶಿಪ್ಗೆ ಒಂದು ಗ್ಯಾರಂಟಿ ಇರುತ್ತೆ. ಇಲ್ಲ ಅಂದ್ರೆ ಯಾರ್ದೋ ಆಸ್ತಿ ಯಾರೋ ಲಪ್ತಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಫ್ರಾಡ್ ತಡೆಗಟ್ಟಬೇಕು ಅಂತ ನಾವು ಆಧಾರ್ ಅಥೆಂಟಿಕೇಶನ್ ಮಾಡಿರುವಂತಹದ್ದು. ಇದು ಏನಾಗಿದೆ, ಕೆಲವ್ರಿಗೆ ಕೈ ಕಟ್ಟಾಕ್ಬಿಟ್ಟಿದೆ. ಯಾರ್ಯಾರು ಮಾಡ್ತಾ ಇದ್ರು ಇಂಥ ಕಸುಬುಗಳು, ಅವ್ರಿಗೆ ಇದೆಲ್ಲ ಸ್ವಲ್ಪ ಬಿಗಿ ಆಯ್ತು. ಅವರು ಇವಾಗ ಅದಕ್ಕೆ ಇದನ್ನ ಪ್ಯಾನ್ಗೆ ಆಪ್ಷನ್ ಕೊಡಿ ಅಂತ ಮತ್ ಕೇಳ್ತಾವ್ರು. ಯಾಕೆ ಅಂದ್ರೆ ಪ್ಯಾನ್ ಆಪ್ಷನ್ ಕೊಟ್ರೆ ನನ್ಗೆ ಇನ್ಕಮ್ ಟ್ಯಾಕ್ಸ್ ಅವರು ಇಂಟಗ್ರೇಷನ್ ಕೊಟ್ಟಿಲ್ಲ. ಸೊ ನಾನು ಅವ್ನ ಪ್ಯಾನ್ ಕಾರ್ಡು ಜೆರಾಕ್ಸ್ ಮಾಡಿ ತಗೊಂಡ್ ಬಂದು ಕೊಡ್ತಾನೆ, ಅದು ಫೇಕು, ಅದನ್ನು ಒಪ್ಕೋಬೇಕು ನಾನು. ಸೊ ಆವಾಗ ಕಣ್ಣು ಮುಚ್ಚಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. OTP ತಗೊಳ್ತೀವಿ. ನಾಳೆ ನಮ್ದು ಏನಂದ್ರೆ ಎಲ್ಲಾ ಮಾಲೀಕತ್ವಕ್ಕೆ, ಅದು ನಮ್ಮ RTC ಇರ್ಬೋದು, ಈ ಖಾತಾ ಇರ್ಬೋದು, ಈ ಸ್ವತ್ತು ಇರ್ಬೋದು, ಈ ಆಸ್ತಿ ಇರ್ಬೋದು, ಎಲ್ಲದ ಮಾಲೀಕತ್ವಕ್ಕೂ ಕೂಡ ಆಧಾರ್ ಇಂಟಗ್ರೇಟ್ ಆಗ್ಬಿಟ್ರೆ ನಾಳೆ ಯಾವ ಐಡೆಂಟಿಟಿನೂ ಬೇಕಾಗಿಲ್ಲ, ನಿಮ್ಮ ಮುಖನೇ ಐಡೆಂಟಿಟಿ ಆಗ್ಬೇಕು. ಆ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಬಯೋಮೆಟ್ರಿಕ್ ಸ್ಟ್ಯಾಂಡರ್ಡ್. ನಿಮ್ದು ಕಾರ್ಡ್ ತೋರ್ಸೋದ್ ಬೇಕಾಗಿಲ್ಲ, ಯಾಕಂದ್ರೆ ಯಾವ ಕಾರ್ಡ್ನ ಬೇಕಾದ್ರೂ ಇವತ್ತು ಡ್ಯೂಪ್ಲಿಕೇಟ್ ಮಾಡಬಹುದು. ಸೊ ನಾಳೆ ನಿಮ್ ಮುಖನೇ ನಿಮ್ಮ ID. ಅಷ್ಟು ಮಟ್ಟಿಗೆ ನಾವು ದಾಖಲೆ ಮಾಲೀಕತ್ವಕ್ಕೆ ಗ್ಯಾರಂಟಿ ಕೊಡಬೇಕು ಅನ್ನೋದು, ಆ ಕಡೆಗೆ ಸ್ಮಾಲ್ ಸ್ಟೆಪ್ಸ್ ಇಟ್ಕೊಂಡು ಆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೇವೆ. ಈಗ ಫಸ್ಟ್ ಕ್ವೆಶ್ಚನ್ಗೆ ಬರ್ತೇನೆ. ಬೈಫರ್ಕೇಶನ್ ಖಾತೆ ಕೆಲವ್ರದ್ದು ಆಗ್ತಾ ಇಲ್ಲ, ನಿಜ, ಒಪ್ಕೊಳ್ತೇನೆ. ಆದ್ರೆ ಬೈಫರ್ಕೇಶನ್ ಖಾತಾ ಇಲ್ಲೂ ಹೇಗೆ ನಮ್ ಜನ ಏನಾದ್ರೂ ಬದಲಾವಣೆ ಮಾಡಿದಾಗ ಹೆಂಗೆ ಬದಲಾವಣೆ ಮಾಡಿದವ್ರ ಮೇಲೆ ಎಲ್ಲ ಆರೋಪ ಹೊರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೂ ಇಸ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಟು ಡೂ ಬೈಫರ್ಕೇಶನ್? ಅಂಡರ್ ವಿಚ್ ಲಾ ಕ್ಯಾನ್ ದ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಡೂ ಬೈಫರ್ಕೇಶನ್ ಆಫ್ ಪ್ರಾಪರ್ಟಿ? ಬೈಫರ್ಕೇಶನ್ ಆಫ್ ಪ್ರಾಪರ್ಟಿ ಯಾರು ಮಾಡಬೇಕು? ಕನ್ಸರ್ನ್ ಲೋಕಲ್ ಅಥಾರಿಟಿ ಅವ್ರು ಮಾಡಬೇಕು. ಕೃಷಿ ಭೂಮಿ ಆದ್ರೆ ಕಂದಾಯ ಇಲಾಖೆ ಮಾಡುತ್ತೆ. ಗ್ರಾಮ ಪಂಚಾಯತಿ ಆಸ್ತಿ ಆದ್ರೆ ಗ್ರಾಮ ಪಂಚಾಯತಿ ಅವ್ರು ಮಾಡಬೇಕು. ನಗರಸಭೆ ಆಸ್ತಿ ಆದ್ರೆ ನಗರಸಭೆ ಬೈಫರ್ಕೇಶನ್ ಮಾಡಬೇಕು. ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡು ಬಂದ್ರೆ ನಮ್ ರಿಜಿಸ್ಟ್ರೇಷನ್ಗೆ ಯಾವುದು ತೊಂದರೆ ಇಲ್ಲ. ಇವ್ರೇನ್ ಮಾಡ್ತಾರೆ, ಅಲ್ಲಿ ಬೈಫರ್ಕೇಶನ್ ಮಾಡ್ಕೊಂಡಿಲ್ಲ, ಇಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ಈಗ ಅದನ್ನೆಲ್ಲ ಲೂಪ್ ಹೋಲ್ಸ್ ಅನ್ನ ನಾವು ಬಂದ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ಮೇಲೆ ಬ್ಲೇಮ್ ಮಾಡೋದು. ಕಾವೇರಿಯಲ್ಲಿ ಬೈಫರ್ಕೇಶನ್ ಆಗ್ತಾ ಇಲ್ಲ. Kaveri is not at all authorized. If Kaveri recognizes a bifurcation which is not bifurcated by the local body, then we are committing a fraud, violation of law, right? So ಯಾಕೆ ಇದನ್ನೆಲ್ಲ ಬ್ಲಾಕ್ ಮಾಡಿದೀರಾ? ಕೆಲವ್ರದ್ದು ಜೆನ್ಯೂನ್ ಕೇಸ್ ಇದೆ, 60-40 ಆಸ್ತಿ ಇದೆ, ಮಕ್ಕಳಿಗೆ ಇಬ್ಬರಿಗೂ ಭಾಗ ಮಾಡ್ಕೊಡ್ಬೇಕು. ಅವರು ನಿಮ್ಮ ಶಿವಮೊಗ್ಗ ಕಾರ್ಪೊರೇಷನ್ಗೆ ಹೋಗ್ಬೇಕು, ಅಲ್ಲಿ 2 ಭಾಗ ಮಾಡ್ಕೋಬೇಕು, ಬರ್ಬೇಕು. ಕಂದಾಯ ಭೂಮಿ ಆದ್ರೆ, ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೆ ನಾವು 11 ಮಾಡಿ ಭಾಗ ಮಾಡ್ಕೊಡ್ತೀವಿ. ಅದೇ ತರಹ ಚೆಕ್ ಬಂದಿ ಹಾಕಿ ನಗರಸಭೆಯವರು ಬೈಫರ್ಕೇಶನ್ ಮಾಡ್ಕೊಡ್ಬೇಕು. ಅವರಲ್ಲಿ ಗೊಂದಲ ಇದೆ, ನಾನು ಒಪ್ಕೊಳ್ತೀನಿ. ಅದು ಆಗ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ, ಅದನ್ನು ಒಪ್ಕೊಳ್ತೇನೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ಸರ್ಕಾರದ ಜವಾಬ್ದಾರಿ ಇದೆ, ಅದು ಒಪ್ಕೊಳ್ತೇನೆ. ಆದ್ರೆ ಇದು ಕಾವೇರಿಯಲ್ಲಿ ಮಾಡುವಂತ ಕೆಲಸ ಅಲ್ಲ, ಕಾವೇರಿಗೆ ಸಂಬಂಧ ಇಲ್ಲ. ಈ ಲೂಪ್ ಹೋಲ್ಸ್ನೆಲ್ಲ ನಾವು ಪ್ಲಗ್ ಮಾಡಿದಾಗ it is very easy to blame it on Kaveri, because ಮೊದಲು ಎಲ್ಲ ಹಾಕಿ ಹೊಡಿತಾ ಇದ್ರು, ಮಾಡಬಹುದಾಗಿರೋದು ಮಾಡಬಾರದ್ದು ಎಲ್ಲ ಹಾಕಿ ಹೊಡಿತಾ ಇದ್ರು.
ಅದರಿಂದನೇ ಮಧ್ಯವರ್ತಿಗಳ ಹಾವಳಿ, ಅದರಿಂದನೇ ರಿಜಿಸ್ಟ್ರೇಷನ್ ಅಲ್ಲಿ ದುಡ್ಡು, ಅದರಿಂದನೇ ನಮ್ಮ ಮೇಲೆ ಆರೋಪಗಳು. ಈ ಲೂಪ್ ಹೋಲ್ಗಳನ್ನೆಲ್ಲ ಪ್ಲಗ್ ಮಾಡಿದ್ದೇವೆ. ನೆವರ್ದಲೆಸ್ ಐ ಅಡ್ಮಿಟ್ ದರ್ ಇಸ್ ಎ ಪ್ರಾಬ್ಲಮ್. ಇದನ್ನ ನಾನು ರೂರಲ್ ಡೆವಲಪ್ಮೆಂಟ್ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಇಬ್ಬರಿಗೂ ಮಾತಾಡಿ ಕ್ಲಿಯರ್ ಗೈಡ್ ಲೈನ್ಸ್ ಕೊಟ್ಟು ಖಾತಾ ಬೈಫರ್ಕೇಶನ್ ಅನ್ನ ಸ್ಟ್ರೀಮ್ ಲೈನ್ ಮಾಡಬೇಕು ಅಂತ ನಾನು ಅವ್ರ ಜೊತೆಗೆ ಮಾತಾಡ್ತೇನೆ. ಅದು ನಿಜವಾದ ಸೊಲ್ಯೂಷನ್. ಬಟ್ ಇಟ್ ಇಸ್ ನಾಟ್ ಎ ಕಾವೇರಿ ಪ್ರಾಬ್ಲಮ್. ತಮ್ಮ ಮಾಹಿತಿಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ. ಸರ್ವರ್ ವಿಷಯ ಹೇಳಿದೀರಾ, ಇಟ್ ಇಸ್ ಎ ವರ್ಕ್ ಇನ್ ಪ್ರೋಗ್ರೆಸ್. ನಮ್ಗೆ ಗಮನದಲ್ಲಿದೆ, ಕಾನ್ಸ್ಟೆಂಟ್ಲಿ ಇಂಪ್ರೂವ್ ಮಾಡ್ತಾ ಇದ್ದೇವೆ, ಅದನ್ನ ಇಂಪ್ರೂವ್ ಮಾಡ್ತೇವೆ. ಖಾತಾ ಬೈಫರ್ಕೇಶನ್ ಮಾಡೋವಾಗ ಜೆನ್ಯೂನ್ ಕೇಸ್ ನೀವು ಹೇಳಿದ್ರಿ, ಜೆನ್ಯೂನ್ ಕೇಸ್ ಇದೆ, ಒಪ್ಕೊಳ್ತೇನೆ. ಎಷ್ಟು ಜನ ಖಾತಾ ಬೈಫರ್ಕೇಶನ್ ಯೂಸ್ ಮಾಡಿ ಲೇಔಟ್ಗಳು ಮಾಡಿದ್ದಾರೆ? ಸಾವಿರಾರು ಕೇಸು. ನಿಮ್ಗೆ ಉದಾಹರಣೆ ಕೊಡ್ಬೇಕಾ? ಸಾವಿರಾರು ಕೇಸುಗಳಲ್ಲಿ ಇಲ್ಲೀಗಲ್, ಅನಾಥರೈಸ್ಡ್, ಅವೆಲ್ಲದಕ್ಕೂ ಕೂಡ ಈಗ ಸ್ಟ್ರೀಮ್ ಲೈನ್ ಆಗ್ಬೇಕು. ಏನಾದ್ರೂ ಮಾಡಿ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ಬನ್ನಿ ಅನ್ನುವಂತಹದ್ದು ಅಷ್ಟೇ. ಇದಕ್ಕೆ ಸೊಲ್ಯೂಷನ್ ಕೊಡಬೇಕು. ನಾನು UD ಮತ್ತೆ ರೂರಲ್ ಡೆವಲಪ್ಮೆಂಟ್ ಇಬ್ಬರಿಗೂ ಮಾತಾಡಿ ಇದಕ್ಕೆ ಪ್ರಾಪರ್ ಸೊಲ್ಯೂಷನ್ ಕೊಡೋದಕ್ಕೆ ಅವ್ರಿಗೆ ಒತ್ತಾಯ ಮಾಡ್ತೇನೆ. ಸಭಾಪತಿಯವರೇ, ಡೀಡ್ ರೈಟರ್ಸ್ ಕೆಲಸ ಮಾಡೋದಕ್ಕೆ ಈಗ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ನಾಗರಿಕರಿಗೆ ನಾವು ಒದಗಿಸಿರುವಂತಹ ಲಾಗಿನ್ ಸೌಲಭ್ಯವನ್ನು ಉಪಯೋಗಿಸಿ ನಾಗರಿಕರ ಪರವಾಗಿ ಅವ್ರ ಕೆಲಸ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಅವರ ವೃತ್ತಿಗೆ, ಅವರ ಜೀವನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆದರೆ ನಾವು ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥ ವ್ಯವಸ್ಥೆ ಕಡೆಗೆ ಬರ್ತಾ ಇದ್ದೀವಿ. ವಿ ವಾಂಟ್ ಟು ಟ್ರೀಟ್ ಎವ್ರಿಬಡಿ ಆಸ್ ಈಕ್ವಲ್ ಅಂಡ್ ವಿ ವಾಂಟ್ ಟು ಮೂವ್ ಟುವರ್ಡ್ಸ್ ಸಿಟಿಸನ್ ಎಂಪವರ್ಮೆಂಟ್. ಆ ಮಾಡೆಲ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಸೊ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಎ ಕ್ಲಾಸ್ ಆಫ್ ಪೀಪಲ್ ಹೂ ಆರ್ ಸಮ್ಹೌ ಪ್ರಿವಿಲೇಜ್ಡ್, ಹೂ ವಿಲ್ ಲೇಟರ್ ಬಿಕಮ್ ಏಜೆಂಟ್ಸ್, ವಾಟ್ ಎವರ್. ಸೊ ನಿಮ್ಗೂ ಅರ್ಥ ಆಗುತ್ತೆ, ನಿಮ್ಗೂ ಗೊತ್ತಿದೆ ಇವೆಲ್ಲವೂ ಕೂಡ. ವಿ ಆರ್ ಈಗ ಸಾರ್ವಜನಿಕರಿಗೆ ಸಹಾಯ ಆಗಲಿಕ್ಕೆ, ಅವರ ಮಾಹಿತಿ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ. ಸೊ ದಟ್ ಥ್ರೂ ಇನ್ಫಾರ್ಮೇಶನ್ ವಿ ಕ್ಯಾನ್ ಎಂಪವರ್ ದ ಸಿಟಿಸನ್ ಟು ಡೂ ಎ ಲಾಟ್ ಆಫ್ ದೀಸ್ ಆಕ್ಟಿವಿಟೀಸ್ ಆನ್ ದೇರ್ ಓನ್. ವಿ ಆರ್ ವರ್ಕಿಂಗ್. ಚೇಂಜಸ್ ಮಾಡಿದಾಗ ಏನಾಗುತ್ತೆ, ಇದೆಲ್ಲ ವರ್ಕ್ ಇನ್ ಪ್ರೋಗ್ರೆಸ್. ವಿ ಟೇಕ್ ಯುವರ್ ಸಜೆಷನ್, ವಿಲ್ ವರ್ಕ್ ಆನ್.